ಯಶವಂತಪುರ ಶ್ರೀ ಜನ್ಯ ಫೌಂಡೇಶನ್ ಉದಯವಾಗುತ್ತಿದ್ದು, ಈ ಫೌಂಡೇಶನ್ ನಾಡಿನಲ್ಲಿ ಹಲವಾರು ಸಮಾಜಮುಖಿಯಾಗಿ ಸೇವೆಯ ನೀಡುವಲ್ಲಿ ಯಶಸ್ವಿಯಾಗಿ ಉತ್ತುಂಗದತ್ತ ಬೆಳೆಯಲಿ ಎಂದು ಭೈರವ ಟ್ರಾವೆಲ್ಸ್ ಮಾಲೀಕ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ಎಂ ಮಂಜುನಾಥ್ ಹೇಳಿದ್ದಾರೆ. ಇನ್ನು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್.ಟಿ. ಸೋಮಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭೋತ್ಸವ ಶ್ರೀ ಜನ್ಯ ಫೌಂಡೇಶನ್ ತುಮಕೂರು ರಸ್ತೆಯಲ್ಲಿರುವ ವೀರೂಸ್ ಪಾರ್ಟಿ ಹಾಲ್ನಲ್ಲಿ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷ ಸಿದ್ದು ಆರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ, ಮನುಷ್ಯ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂಬ ಛಲ ಹೊಂದಿರಬೇಕು, ಹಾಗೆ ಶ್ರದ್ಧೆ, ಮನಸ್ಸು, ಪರಿಶ್ರಮ ಇದ್ದಾಗ ಮಾತ್ರ ಸಂಘ ಸಂಸ್ಥೆಗಳು ಬೆಳೆಯಲಿಕ್ಕೆ ಸಾಧ್ಯ ಎಂದು ಜನ್ಯ ಫೌಂಡೇಶನ್ ಅಧ್ಯಕ್ಷ ಆರ್ ಸಿದ್ದು ಮತ್ತು ಅವರ ಸಂಘದ ಪದಾಧಿಕಾರಿಗಳಿಗೆ ಎಂ ಮಂಜುನಾಥ್ ಉದ್ಘಾಟಿಸಿ ಮಾತನಾಡಿದರು. ಈಗಿನ ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳನ್ನು ಕಟ್ಟುವುದು ಸುಲಭದ ಕೆಲಸ, ಆದರೆ ಬೆಳೆಸಿ ಉಳಿಸಿಕೊಂಡು ಹೋಗುವುದು ಕಷ್ಟದ ಕೆಲಸ. ಆದರೆ ಈ ಫೌಂಡೇಶನ್ ಅಧ್ಯಕ್ಷ ಆರ್ ಸಿದ್ದು ಅವರು ಸಂಸ್ಥೆ ಬೆಳೆಸುವ ಮನೋಭಾವ ಅವರಲ್ಲಿದೆ. ನಿಮ್ಮ ಜೊತೆಗೆ ನಾವು ಇದ್ದೇವೆ, ನಮ್ಮ ಸಹಕಾರ, ಮಾರ್ಗದರ್ಶನ, ಪ್ರೋತ್ಸಾಹ ಸದಾ ಇರಲಿದೆ ಎಂದು ಹೇರೋಹಳ್ಳಿ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿ ನಾಗರಾಜ್ ಅಂದ್ರಹಳ್ಳಿ ಅವರು ಭರವಸೆಯನ್ನು ನೀಡಿದ್ದಾರೆ. ದೊಡ್ಡ ಬಿದರಿಕಲ್ ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಲಿಖಿತ್ ಗೌಡ್ರು ಮಾತನಾಡಿ ಪರಿಪೂರ್ಣವಾಗಿ ಕಟ್ಟಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಉತ್ತಮ ರೀತಿಯಲ್ಲಿ ನಡೆಸಿ ಹೋಗ್ತೀನಿ. ವಿಸರ್ಜನೆ ಫೌಂಡೇಶನ್ ಅಧ್ಯಕ್ಷರಾಗಿ ಮುಂದಿನ ದಿವಸದಲ್ಲಿ ಶಾಲಾಗಳನ್ನ ಅಭಿವೃದ್ಧಿ ಮಾಡುವಂಥದ್ದು, ಗೋಶಾಲೆ ನಿರ್ಮಾಣ, ಅನಾಥಾಶ್ರಮಗಳನ್ನು ಮುಂದಾದಂತಹ ಕುಟುಂಬಗಳಿಗೆ ಸಹಾಯ ಮಾಡುವಂತಹ ಕಾರ್ಯಕ್ರಮ, ಸ್ವಚ್ಛತಾ ಕಾರ್ಯಕ್ರಮವನ್ನು ಎಲ್ಲ ರೀತಿಯ ಕಾರ್ಯಕ್ರಮವನ್ನು ಸಮಾಜದಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಮಾಡಬಹುದು ಆ ಕಾರ್ಯಕ್ರಮಗಳನ್ನ ಮಾಡ್ತೀನಿ. ಅದೇ ರೀತಿಯಾಗಿ ಈ ಒಂದು ಟ್ರಸ್ಟಿನ ಅಧ್ಯಕ್ಷನ ಆಗೋದಕ್ಕೆ ಪರಿಪೂರ್ಣವಾದಂತಹ ಬೆಂಬಲ ಕೊಟ್ಟಂತಹ ಮಹಿಳೆಯರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕೆಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ಮಂಜಣ್ಣ ಪರಿಪೂರ್ಣವಾದಂತಹ ಬೆಂಬಲವನ್ನು ನಮಗೆ ಕೊಟ್ಟಿದ್ದಾರೆ. ಮುಂದಿನ ಅದೇ ರೀತಿಯಾಗಿ ಅವರ ಬೆಂಬಲ ಇರಲಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಮುಖ್ಯ ಅತಿಥಿಗಳಾದಂತಹ ನಾಗರಾಜನವರು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿ ಮುಂದಿನ ದಿವಸದಲ್ಲಿ ಕೂಡ ನಾಗರಾಜನವರಿಗೆ ಪರಿಪೂರ್ಣವಾದಂತಹ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ಶ್ರೀಜನ್ಯ ಫೌಂಡೇಶನ್ ಸಹ ಸಹಕಾರಿಯಾಗಿ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅವ್ರ ಹಿಂದಿನಿಂದಲೂ ಕೂಡ ನಾವು ಈಗ ಫಸ್ಟ್ ಉದ್ಘಾಟನೆ ಮಾಡಿದೀವಿ ಅನ್ನೋದಕ್ಕಿಂತ ಮುಂಚಿತವಾಗಿದ್ದರೂ ಕೂಡ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂತ ಬಂದಿದ್ದಾರೆ. ಅದೇ ರೀತಿ ನಮ್ಮ ನಿಖಿತನವರು ಕೂಡ ಬಂದಿದ್ದಾರೆ, ವಾರ್ಡ್ ಅಧ್ಯಕ್ಷರು, ನಮ್ಮ ಅವರು ಕೂಡ ಸಹ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ನನ್ನನ್ನ ಬೆಂತಕ್ಕೆ ಮುಂದೆ ಕಳಿಸ್ತಾರೆ. ಉತ್ತಮವಾದಂತಹ ಕೆಲಸವನ್ನು ಮಾಡ್ತಿದ್ಯಪ್ಪ, ನನಗೆ ಪರಿಪೂರ್ಣವಾದಂತಹ ಬೆಂಬಲ ಇದೆ ಅಂತ ಹೇಳ್ತಾರೆ. ನಮ್ಮ ಕೇಶವಮೂರ್ತಿ ಅವರು ಸಹ ಅಷ್ಟೇ, ಅವರು ಕೂಡ ತರಾತುರಿಯಾಗಿ ಪಾಪ ಟ್ರಾಫಿಕ್ ತುಂಬಾ ಜಾಮ್ ಆಗಿದೆ ಅಂತ ಹೇಳಿದ್ರು. ಅದನ್ನೆಲ್ಲ ಲೆಕ್ಕಿಸದೆ ಇವತ್ತು ಕಾರ್ಯಕ್ರಮಕ್ಕೆ ಸಮಯಕ್ಕೆ ತಕ್ಕವಾಗಿ ಆಗಮಿಸಿದ್ದಾರೆ. ತಮ್ಮೆಲ್ಲರ ಬೆಂಬಲ ವಿಶೇಷ ಫೌಂಡೇಶನ್ ಇರಲಿ ಅಂತ ಎಲ್ಲರೂ ಸರ್, ಇದು ನನ್ನ ಇದೇ ಆಟದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಂದು ಸಂಸ್ಥೆ ಆಗಿರೋದ್ರಿಂದ ಇಲ್ಲಿ ದೇಶವ್ಯಾಪ್ತಿಯಲ್ಲೂ ಕೂಡ ಕೆಲಸ ಮಾಡುವಂತ ಅರ್ಹತೆ ಇದೆ. ಅದೇ ರೀತಿ ಹಂತ ಹಂತವಾಗಿ ಕರ್ನಾಟಕದಲ್ಲಿ ವಿಸ್ತರಿಸ್ತಾ ಇದ್ದೀನಿ. ಗಡಿಭಾಗದಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಂಥದ್ದು, ಕೆಳಮಟ್ಟದಲ್ಲಿ ಇರುವಂತವರಿಗೆ ಸಬಲೀಕರಣ ಮಾಡುವಂಥದ್ದು, ಈ ಒಂದು ಸಂಕಲ್ಪ ಇಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಾರೆ. ಸರ್, ಈಗ ಪ್ರಥಮವಾಗಿ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಮತ್ತೆ ದೃಷ್ಟಿಯಾಗಿ ರಮ್ಯ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮುಂದಿನ ದಿವಸದಲ್ಲಿ ಸಾಕಷ್ಟು ಜನರನ್ನ ಒಂದು ಸಂಸ್ಥೆಗೆ ತೆಗೆದುಕೊಂಡು, ಅದೇ ರೀತಿ ಕಿರಣ ಅವರಿಗೂ ಕಾರ್ಯದರ್ಶಿಯಾಗಿ ನಾವೆಲ್ಲರೂ ಕೂಡ ಒಂದು ಪುಟ್ಟ ಸಭೆಯನ್ನು ಮಾಡಿ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿದ್ದೀವಿ. ಮುಂದಿನ ದಿವಸದಲ್ಲಿ ಎಲ್ಲಾ ಪದಾಧಿಕಾರಿಗಳು ಮಾಡಿ ರಾಜ್ಯ ವ್ಯಾಪ್ತಿಯಲ್ಲಿ ದೇಶವ್ಯಾಪ್ತಿಯಲ್ಲಿ ಸಿದ್ದು ಸಿದ್ದನ್ಯ ಫೌಂಡೇಶನ್ ಆರಂಭ ಮಾಡಿ ಈಗ ಅಧ್ಯಕ್ಷ ಮುಂದೆ ಚೆನ್ನಾಗಿ ಬೆಳ್ಕೊಂಡು ಹೋಗಿ ಚೆನ್ನಾಗಿ ಮುಂದುವರಿದೆ. ಇಡೀ ದೇಶಾದ್ಯಂತ ಕರ್ನಾಟಕದಾದ್ಯಂತ ಇದನ್ನ ಮುಂದುವರ್ಸ್ಕೊಂಡು ಹೋಗಿ ಏನೇನು ಆಗ್ಬೇಕೋ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಅದ್ರ ಬೆಂಬಲವಾಗಿ ನಾವಿರ್ತೀವಿ. ನಮ್ಮ ನಾಗರಾಜ, ನಮ್ಮ ನಿಖಿತ್, ನಾವು ಎಲ್ಲ ಸೇರ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗೋದು ಚೆನ್ನಾಗಿದೆ ಬಳಸ್ತೀವಿ. ಮಂಜುನಾಥ್ ಎಂಬ ವಾರ್ಡು ಸದಸ್ಯರು, ದೊಡ್ಡಬಿದರಿಕಲ್. ಏನಿವತ್ತು ಶ್ರೀಜನ್ಯ ಫೌಂಡೇಶನ್ ಅಂತ ಒಂದು ಸಮಾಜಮುಖಿ ಕೆಲಸ ಮಾಡುವಂತ ಒಂದು ಸಂಸ್ಥೆ ಇವತ್ತು ಮುಖ್ಯ ಅತಿಥಿಗಳಾದ ನಮ್ಮ ಮಂಜಣ್ಣವರು, ನಾಗರಾಜ್ ಅವರ ಉಪಸ್ಥಿತಿಯಲ್ಲಿ ಇವತ್ತು
ಜನ್ಮ ಪಡೆದಿದೆ ಅಂತ ಹೇಳಿದ್ರೆ ತಪ್ಪಲಾಗದು. ಈ ಫೌಂಡೇಶನ್ ಅಲ್ಲಿ ಏನು ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತೀನಿ ಅಂತ ಸಿದ್ದು ಅಧ್ಯಕ್ಷರು ಹೇಳಿದ್ದಾರೆ. ಅವ್ರಿಗೆ ದೇವರು ತುಂಬಾ ಉನ್ನತ ಮಟ್ಟಕ್ಕೆ ಈ ಶ್ರೀಜನ್ಯ ಫೌಂಡೇಶನ್ ಬೆಳೆಸೋ ಅಂತ ಶಕ್ತಿ ಕೊಡ್ಲಿ ಅಂತ ಮೊದಲಿಗೆ ಕೇಳ್ಕೊತಾ, ಹಾಗೆ ಟ್ರಸ್ಟಿ ಆದಂತ ರಮ್ಯ ಅವರು ಇವರು ಸಂಸ್ಥೆಗೆ ಮುಂದಿನ ದಿನದಲ್ಲಿ ಇವ್ರು ಅನ್ಕೊಂಡಿರೋ ಎಲ್ಲಾ ಸಮಾಜಮುಖಿ ಕೆಲಸಗಳನ್ನ ಮಾಡ್ಲಿ ಅಂತ ಹೇಳ್ತು ನಾನು. ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ, ಮಾಜಿ ದೊಡ್ಡೂರು ವಾರ್ಡಾಧ್ಯಕ್ಷನಾಗಿದ್ದೆ. ಈಗ ಅಭಿವೃದ್ಧಿ ಆಕಾಂಕ್ಷೆಯಾಗಿ ದೊಡ್ಡೂರು. ಮುಂದಿನ ದಿನದಲ್ಲಿ ನನಗೆ ಶ್ರೀಧನ್ಯ ಫೌಂಡೇಶನ್ ಕಡೆಯಿಂದ ಸಿದ್ದು ಅವರು ತನ್ನ ನಾಗರ ದೊಡ್ಡೂರು ಕಡೆಯಲ್ಲಿ ಒಳ್ಳೆ ಹೇಳಿದ್ದಾರೆ. ಇವತ್ತು ಏನೋ ಒಂದು ಫೌಂಡೇಶನ್ ಶ್ರೀಧನ್ಯ ಫೌಂಡೇಶನ್ ಅಂತ ಹೊಸದಾಗಿ ಒಂದು ಪ್ರಾರಂಭ ಮಾಡಿದ್ದಾರೆ. ಇದಕ್ಕೆ ನಮ್ಮನ್ನು ಇಷ್ಟ ಕರೆದಿ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಸುಮಾರು ಜನ ಇದೇ ಥರ ಫೌಂಡೇಶನ್ ಮಾಡಿದ್ದಾರೆ, ಮಾಡಿ ನನ್ನ ಮುಂದೆ ಸಕ್ಸಸ್ ಆಗಿರೋದು ನೋಡಿದ್ದಾರೆ. ಅದೇ ರೀತಿ ನಮ್ಮ ಸಿದ್ದೂರಿಗೂ ಸಕ್ಸಸ್ ಆಗಬೇಕು ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ಏನು ಬೇಕೋ ಮುಂದಿನ ದಿನದಲ್ಲಿ ನನ್ನ ಕಡೆಯಿಂದ ಹೆಲ್ಪ್ ನಾನು ಮಾಡ್ತೀನಿ. ಕಾಂಗ್ರೆಸ್ ಮುಖಂಡರಾದ ಕೇಶವಮೂರ್ತಿ, ಗೋವಿಂದಪ್ಪ, ಪ್ರಶಾಂತ ಕುಮಾರ್, ಧನಂಜಯ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, BV5 ನ್ಯೂಸ್ ಕನ್ನಡ, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.